ನಮಸ್ಕಾರ ಸ್ನೇಹಿತರೆ. ಪ್ರಯಾಗ್ರಾಜ್ಯದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ನಾನಾ ತರಹದ ಬಾಬಾಗಳು ಇದ್ದಾರೆ. ಅದರಲ್ಲೂ ನಾಗಾ ಮತ್ತು ಅಘೋರಿ ಬಾಬಾಗಳು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ನಾಗಾ ಸಾಧು ಆಗಬೇಕಾದರೆ ಮೊದಲು ದೀಕ್ಷೆ ಕೊಡುತ್ತಾರೆ. ದೀಕ್ಷೆ ಕೊಡುವ ಮುನ್ನ ಅವರಿಗೆ ಕಠಿಣ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಲಿಂಗವನ್ನು 3 ಬಾರಿ ಕತ್ತರಿಸಲಾಗುತ್ತೆ. ಅವನ ಮೇಲೆ ಪಂಚಗುರುಗಳು ಇರುತ್ತಾರೆ. ಈ ಪಂಚಗುರುಗಳು ಹೇಳಿದ ಕಠಿಣ ಸಾಧನೆಗಳನ್ನು ಮಾಡಬೇಕಾಗುತ್ತದೆ. ಜೊತೆಗೆ ತನ್ನ ಸಂಸ್ಕಾರ ಮತ್ತು ಶ್ರಾದ್ದವನ್ನು ತಾನೇ ಮಾಡಿ ಮುಗಿಸಬೇಕಾಗುತ್ತದೆ. ತನ್ನ ಪಿಂಡದಾನ ತಾನೇ ಮಾಡಬೇಕು. ಹಸಿದುಕೊಂಡೇ ಇದನ್ನೆಲ್ಲ ಮಾಡಬೇಕಾಗುತ್ತದೆ. ಹೊಟ್ಟೆಗೆ ಹನಿ ನೀರು ಕೂಡ ಸೇವಿಸುವಂತಿಲ್ಲ. ಬಟ್ಟೆಗಳನ್ನು ಹರಿದೆಸೆಯಬೇಕು. ಉಡಲು ಒಂದು ಲಂಗೋಟಿ ಕೊಡುತ್ತಾರೆ. ಕೊರೆಯುವ ಚಳಿಯಲ್ಲೂ ಲಂಗೋಟಿ ಉಟ್ಟುಕೊಂಡು ಸಾಧನೆ ಮಾಡಬೇಕು. ಅತಿ ಕೊರೆಯುವ ಚಳಿ ಇದ್ದಾಗ ತಂಪು ಪದಾರ್ಥಗಳನ್ನು, ಉರಿಯುವ ಬಿಸಿಲು ಇದ್ದಾಗ ಬಿಸಿ ಪದಾರ್ಥಗಳನ್ನು ಸೇವಿಸಲು ಕೊಟ್ಟು ಪರೀಕ್ಷೆ ಮಾಡಲಾಗುತ್ತೆ. ಮುಖ್ಯವಾಗಿ ನಾಗಾ ಅಘೋರಿಗಳಿಗೆ ಎಂತಹ ನೋವನ್ನು ಸಹಿಸುವ ಶಕ್ತಿ ಬರೋ ಥರ ಮಾಡಲಾಗುತ್ತೆ. ಜೊತೆಗೆ ಲೈಂಗಿಕ ಬಯಕೆ ಇಲ್ಲದಂತೆ ಮಾಡಲಾಗುತ್ತೆ. ಇದನ್ನು ಮಾಡೋದು ಹೇಗೆ? ಲಿಂಗವನ್ನು ಕತ್ತರಿಸುವ ಮೂಲಕ ಲಿಂಗದ ಮೇಲಿನ ಚರ್ಮವನ್ನು 3 ಬಾರಿ 3 ಬೇರೆ ಬೇರೆ ವಿವಿಧ ರಿಚುವಲ್ಗಳಲ್ಲಿ ಕತ್ತರಿಸಲಾಗುತ್ತೆ. ಹೀಗೆ ಮಾಡುವಾಗ ಆಗುವ ನೋವನ್ನು ಆ ಸನ್ಯಾಸಿ ಸಹಿಸಿಕೊಳ್ಳಬೇಕು. ಇದರ ಬಳಿಕ ಆ ಸನ್ಯಾಸಿಯಲ್ಲಿ ಯಾವುದೇ ಬಗೆಯ ಲೈಂಗಿಕ ಬಯಕೆ ಮೂಡೋಕ್ಕೆ ಸಾಧ್ಯವೇ ಇಲ್ಲ. ಇದು ನಂತರದ ಆತನ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳಿಗೆ ಸಹಾಯವಾಗುತ್ತೆ. ನಾಗಾ ಸಾಧು ಆಗ್ತೇನೆ ಅಂತ ಬಂದವರಿಗೆ ಮೊದಲು 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಬಳಿಕವೇ ಅವರಿಗೆ ದೀಕ್ಷೆ ಕೊಡಬೇಕೋ ಬೇಡವೋ ಎನ್ನುವುದನ್ನು ನಿರ್ಧರಿಸಲಾಗುತ್ತೆ. 10 ವರ್ಷಗಳ ಬಳಿಕ ಆಯ್ಕೆ ಆಗುವ ಮಂದಿಗೆ ಪೂರ್ತಿ ಕುಂಭಮೇಳದಲ್ಲಿ ಬಹುದೊಡ್ಡ ಅಖಾಡ ಅನಿಸಿಕೊಂಡಿರುವ ಜುನಾ ಅಖಾಡದಲ್ಲಿ ನೇತೃತ್ವದಲ್ಲಿ ನಾಗಾ ಸಾಧು ದೀಕ್ಷೆ ನೀಡಲಾಗುತ್ತೆ. ಪಂಚಮುಂಡನದೊಂದಿಗೆ ನಾಗಾ ದೀಕ್ಷೆ ಪ್ರಕ್ರಿಯೆ ಆರಂಭವಾಗುತ್ತದೆ. ಅಡಿಯಿಂದ ಮುಡಿವರೆಗೆ ದೇಹದ 5 ಭಾಗಗಳಲ್ಲಿ ಬೆಳೆಯುವ ಎಲ್ಲ ಕೂದಲನ್ನು ತೆಗೆಸಲಾಗುತ್ತೆ. ಆಮೇಲೆ ಭಸ್ಮವನ್ನು ಬಳಿಯಲಾಗುತ್ತೆ. ಶಾಸ್ತ್ರೋಕ್ತವಾಗಿ ಮತ್ತು ವಿಧಿಬದ್ಧವಾಗಿ ನಾಗಾ ಸಾಧು ದೀಕ್ಷೆಯ ಪ್ರಕ್ರಿಯೆ ನಡೆಯುತ್ತದೆ. ಮೊದಲಿಗೆ ತಮ್ಮ ಹಿಂದಿನ 7 ಜನ್ಮ ಹಾಗೂ ಮುಂದಿನ 7 ಜನ್ಮ ಸೇರಿ ತಂದೆ ತಾಯಿಗೆ ಪಿಂಡ ಪ್ರದಾನ ಮಾಡಬೇಕು. ತಂದೆ ತಾಯಿ ಬದುಕಿದ್ದರೂ ಸಹ ಪಿಂಡ ಪ್ರದಾನ ಮಾಡಬೇಕು. ತಮ್ಮ ಪ್ರಾಣಕ್ಕೂ ತಾವೇ ಪಿಂಡ ಪ್ರದಾನ ಮಾಡಬೇಕು. ಈ ಮೂಲಕ ತಮ್ಮ ದೇಹಕ್ಕೂ ಮತ್ತು ತಮಗೂ ಯಾವುದೇ ಅಧಿಕಾರವಿಲ್ಲ ಎನ್ನುವುದನ್ನು ಹೇಳಲಾಗುತ್ತೆ. ಆ ಬಳಿಕ ನಾಗಾ ಸಾಧು ಆಗೋ ವ್ಯಕ್ತಿಯ ಆತ್ಮವಷ್ಟೇ ಅವರಿಗೆ ಸೇರಿದ್ದು, ಉಳಿದಂತೆ ದೇಹ ಸಹ ಅವರ ಸುಪರ್ದಿಗೆ ಸೇರಿದ್ದಲ್ಲ. 10 ವರ್ಷಗಳ ಕಾಲ ಕಠಿಣ ಪರೀಕ್ಷೆ ಬಳಿಕವೇ ಕುಂಭಮೇಳದಲ್ಲಿ ವಿಜಯ ಹವನ ಸಂಸ್ಕಾರದಿಂದ ದೀಕ್ಷೆಯ ಪ್ರಕ್ರಿಯೆ ಆರಂಭಿಸಲಾಗುತ್ತೆ. ವಿಜಯ ಹವನ ಸಂಸ್ಕಾರ ದೀಕ್ಷೆ ಅಂದರೆ ಸತತ 24 ಗಂಟೆಗಳ ಕಾಲ ಉಪವಾಸವಿದ್ದು ಹನಿ ನೀರನ್ನು ಮುಟ್ಟದೆ ನಾಗಾ ಸಾಧು ಆಗೋಕ್ಕೆ ದೇಹ ಮನಸ್ಸನ್ನು ಸಜ್ಜುಗೊಳಿಸುವ ಪ್ರಕ್ರಿಯೆ. ಧರ್ಮ ಧ್ವಜದ ಕೆಳಗೆ ಕೂರಿಸಿ ಹಿರಿಯ ನಾಗಾ ಸಾಧುಗಳು ಬಂದು ಅಸಲಿ ಪ್ರಕ್ರಿಯೆಯನ್ನು ಆರಂಭಿಸುತ್ತಾರೆ. ಆ ಸಮಯದಲ್ಲಿ ಪ್ರಾಣ ಕೂಡ ಹೋಗಬಹುದು. ಆ ನಡುರಾತ್ರಿಯ ಕಠಿಣ ಪ್ರಕ್ರಿಯೆ ತುಂಬ ನಿಗೂಢವಾಗಿರುತ್ತದೆ. ಅದು ರಿಯಲ್ ನಾಗಾ ಸಾಧುಗಳನ್ನು ಬಿಟ್ಟು ಇನ್ಯಾರಿಗೂ ಗೊತ್ತಿರುವುದಿಲ್ಲ. ನಾಗಾ ಸಾಧುಗಳ ಆಹಾರ ಪ್ರಕ್ರಿಯೆ ತುಂಬ ವಿಚಿತ್ರವಾಗಿರುತ್ತದೆ. ನಾಗಾ ಸಾಧುಗಳು ವಿವಿಧ ವಸ್ತುಗಳನ್ನು ತಿನ್ನುತ್ತಾರೆ. ಉದಾಹರಣೆಗೆ ಗಿಡಮೂಲಿಕೆಗಳು, ಕಂದಮೂಲ ಹಣ್ಣುಗಳು ಇತ್ಯಾದಿ. ನಾಗಾ ಸಾಧುಗಳು ಕಾಡುಗಳಲ್ಲಿ ಅಲೆದಾಡುತ್ತಾ ತಮ್ಮ ಜೀವನವನ್ನು ಕಳೆಯುತ್ತಾರೆ ಮತ್ತು ಕುಂಭ ಅಥವಾ ಮಹಾಕುಂಭದಲ್ಲಿ ಭಾಗವಹಿಸಲು ಬಂದು ಸೇರುತ್ತಾರೆ. ವರ್ಷಗಳ ಕಾಲ ಗುಹೆಗಳಲ್ಲಿ ಉಳಿದು ತಪಸ್ಸು ಮಾಡುತ್ತಾರೆ. ಆಗಾಗ ಗುಹೆಗಳನ್ನು ಬದಲಾಯಿಸುತ್ತಾರೆ. ಅವರು ಎಲ್ಲಿ ವಾಸಿಸುತ್ತಿದ್ದಾರೆ ಎಂಬುದನ್ನು ನಿಖರವಾಗಿ ಹೇಳುವುದು ಕಷ್ಟ. ಕಾಲಕಾಲಕ್ಕೆ ನಾಗಾ ಸಾಧುಗಳ ನೆಲೆ ಬದಲಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.